ಇವತ್ತು ನಮ್ಮ ಜೊತೆ ನಟಿ ತಾರಾ ಅನುರಾಧ ಅವರಿದ್ದಾರೆ. ಸೊ ಗಾನಕಿ ಅಮ್ಮ ಅಂದ್ರೆ ಜಾನಕಿ ಮೇಡಮ್ ಅವರ ಬಗ್ಗೆ ನಿಮಗೆ ಗೊತ್ತಿರುವಂತದೆ. ಅವರು 48,000 ಹಾಡುಗಳನ್ನು ಹಾಡಿದ್ದಾರೆ 20 ಭಾಷೆಗಳಲ್ಲಿ. ಒಬ್ಬ ಗಾಯಕಿಯ ಸುದೀರ್ಘ ಜೀವನ ಈ ರೀತಿ ಅಂತ್ಯವಾಗಿದೆ. ಸೊ ನೀವೇನು ಹೇಳ್ತೀರಾ ಇವತ್ತು? ನಿಜವಾಗ್ಲೂ ದೀಪಿಕಾ ಒಂಥರ ಸಂಕಟ ಆಗುತ್ತೆ. ನಾನು ಜಾನಕಮ್ಮಂದು ಬೊಂಬೆ ನೋಡ್ದಂಗಾಯ್ತು. ನೀನು ನೋಡಿದ್ಯಾ? ಅದೇ ದರ್ಶನ ಮಾಡಿದ್ರೆ ನಿಂಗೆ ಅನ್ಸುತ್ತೆ ಜಾನಕಮ್ಮನ ಒಂದು ಬೊಂಬೆ, ಒಂದು ಮೇಣದ ಬೊಂಬೆ ಮಾಡಿಟ್ಬಿಟ್ಟು ಒಂದು ಇಮೇಜ್ ಮಾಡಿಟ್ರೆ ಹೇಗೆ ಅನ್ಸುತ್ತೆ. ನಾನು ಅದೇ ಅನ್ಕೊಳ್ತಿದ್ದೆ, ಅಯ್ಯೋ ಇದು ಒಂದು ಬೊಂಬೆ ನೋಡ್ದಂಗೆ ಅನ್ನಿಸ್ತಿದೆಯಲ್ಲ ಅಂತ. ಏನು ಹೇಳೋದು, ನನಗೆ ಹೆಚ್ಚು ಅವರು ಹಾಡಿಲ್ಲ. ನಾವೆಲ್ಲ ಬರೋಷ್ಟರಲ್ಲಿ ಅವರು ಆಲ್ಮೋಸ್ಟ್ ಕಡಿಮೆ ಮಾಡಿದ್ರು ಅನಿಸುತ್ತೆ ನನಗೆ, ಅಥವಾ ಯಾಕೆ ಹಾಡಿಲ್ಲ ನನಗೆ ಗೊತ್ತಿಲ್ಲ. ನಾನು ಅವರನ್ನು ವೈಯಕ್ತಿಕವಾಗಿ ಯಾವತ್ತೂ ಭೇಟಿ ಮಾಡಿಲ್ಲ. ಅವರ ಜೀವನ ಅಷ್ಟೆಲ್ಲ ತುಂಬ ನನಗೇನು ಗೊತ್ತಿಲ್ಲ. ಆದರೆ ಅವ್ರ ಹಾಡುಗಳ ಮೂಲಕ ತುಂಬ ಹತ್ರ ನನಗೆ. ನಿಮಗೆ ಇಷ್ಟವಾಗಿರೋ ಹಾಡು ಯಾವುದು ಮೇಡಮ್? ಸಾಕಷ್ಟು ಹಾಡುಗಳು ಇಷ್ಟ ಆಗಿರುತ್ತೆ. ಇದು ನನಗೆ ಅವರು ಕಲ್ಪನಾ ಅವ್ರಿಗೆ ಹಾಡಿರೋ ಎಲ್ಲ ಹಾಡುಗಳು ಇಷ್ಟ. ಅದರಲ್ಲಿ ಬೆಳ್ಳಿ ಮೋಡದ್ದು ಮೂಡಲ ಮನೆಯ ಮುತ್ತಿನ ನೀರಿನ ಅದಂತೂ ತುಂಬ ತುಂಬ ಇಷ್ಟ. ಅದು ಚಿತ್ರೀಕರಣ ಮಾಡಿರೋದು ತುಂಬ ಸೊಗಸಾಗಿದೆ. ಪುಟ್ಟಣ್ಣ ಕಣಗಲ್ ಅವ್ರ ಚಿತ್ರ. ಮತ್ತೆ ಕಲ್ಪನಾ ಅವರು, ನಾನು ಅದನ್ನೇ ಅನ್ಕೊಳ್ತಿದ್ದೆ, ಕಲ್ಪನಾ ಅವ್ರ ಧ್ವನಿ ನೀನು ಕೇಳಿಸ್ಕೋ, ಅದು ಬಹಳ ವಿಶಿಷ್ಟವಾದ ಧ್ವನಿ ಅಲ್ವಾ? ಒಂಥರ ಆ ಧ್ವನಿಗೆ ಇನ್ನೊಬ್ರು ಹಾಡು ಹೇಳ್ಬೇಕಾದ್ರೆ ಇದು ಕಲ್ಪನಾ ಅವ್ರು ಹಾಡ್ತಿದ್ದಾರೆ ಅಂತ ನಮ್ಗೆ ಅನ್ನಿಸ್ಬೇಕು. ಅದು ಅನಿಸ್ತಿತ್ತು ನಮಗೆ ಎಸ್ ಜಾನಕಿ ಅವ್ರು ಹಾಡ್ಬೇಕಾರೆ ಅಲ್ವಾ? ಯಾಕಂದ್ರೆ ಎಸ್ ಜಾನಕಿ ಅವ್ರದ್ದು ಒಂಥರ ಕೋಗಿಲೆ, ಅವರು ಗಾನ ಕೋಗಿಲೆ ಅವರು. ಬಟ್ ಆದ್ರೆ ಕಲ್ಪನಾ ಅವ್ರಿಗೆ ಸೂಟ್ ಆಗೋದು. ನಮಗೆಲ್ಲ ಅಯ್ಯೋ ಕಲ್ಪನಾ ಅಮ್ಮ ಆಡ್ತಿದ್ದಾರೆ, ಆ ಥರ ಅನ್ಸೋದು ನಮಗೆ. ಎಷ್ಟು ಹಾಡುಗಳು ಹೇಳ್ಬೋದು ಕಡೆಮ್ಮ. ನನಗೆ ಅದು ತಮಿಳಲ್ಲೂ ಒಂದು ತುಂಬ ಇಷ್ಟವಾದ ಹಾಡು, ಅರ್ಜುನ್ ಮಲರೆ ಮೌನಮ ಅಂತ ಒಂದು ಸಾಂಗು ಜಾನಕಮ್ಮನು SPB ಆಡಿದ್ದಾರೆ. ನೀನು ದಯವಿಟ್ಟು ಕೇಳ್ಬೇಕು ಕಡೆಮ್ಮ. ನೀನು ಕೇಳ್ತಾನೆ ಇರ್ತೀಯ. ನಾನಂತೂ ಒಂದು 10 ಸತಿ ಇಡೀ ದಿನ ಒಂದೇ ಹಾಡು ಕೇಳ್ಕೊಳ್ಬೇಕಾದ್ರೆ ಇರ್ಬೋದು. ಆಮೇಲೆ ಕನ್ನಡದಲ್ಲಿ ಹಾಡಿರೋ ಹಾಡುಗಳು, ನಾನು ಆಗಲೇ ಹೇಳ್ತಿದ್ದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಗಾಯನವನ್ನು ಶುರು ಮಾಡಿದ್ದೇ ಎಸ್ ಜಾನಕಿಯಮ್ಮನ ಜೊತೆ. ಮಹಿಷಾಸುರ ಮರ್ದಿನಿ ಅನ್ನೋ ಸಿನಿಮಾದಲ್ಲಿ 1959ರಲ್ಲಿ ಮೊಟ್ಟ ಮೊದಲ ಹಾಡು ಆಡಿದ್ದವರು. ಯುಗಳ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಗಾಯಕರಾಗಿ ಪ್ರಾರಂಭ ಮಾಡಿದ್ದು 1959 ಮಹಿಷಾಸುರ ಮರ್ದಿನಿಯಲ್ಲಿ. ಪರ್ಸನಲಿ ಭೇಟಿ ಆಗದಿದ್ರು ಕೂಡ ಅವರ ವ್ಯಕ್ತಿತ್ವ, ಸರಳತೆ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ನನಗೆ ತುಂಬಾ ಹತ್ತಿರವಾಗ್ತಿದೆ ಏನು ಅಂದ್ರೆ, ಅವರು ಕೃಷ್ಣ ಭಕ್ತೆ. ನಾನು ಕೃಷ್ಣನ ಕಂಡ್ರೆ ತುಂಬಾ ಪಂಚಪ್ರಾಣ, ನಿನ್ಗೆ ಗೊತ್ತಿದೆ ಅದು. ಸೊ ಅವ್ರು ಯಾವಾಗಲೂ ಉಡುಪಿಗೆ ಹೋದಾಗೆಲ್ಲಾನು ಜಾನಕಮ್ಮ ಅವ್ರು ಬಂದಿದ್ರು ಅಂದ್ರೆ ಅವರು ಸುಮ್ಮನೆ ಆರಾಮಾಗಿ ಬಂದ್ಬಿಡೋರು. ನಾನು ಅವ್ರು ಉಡ್ತಿರೋ ಅವ್ರ ವೇಷಭೂಷಣ ಎಲ್ಲ ನೋಡಿ ನಾನು ಅವರು ಕೇರಳದಲ್ಲಿ ಜನ್ಮ ತಾಳ್ದವ್ರು ಅಂತ ಅನ್ಕೊಳ್ತಿದ್ದೆ. ಯಾಕಂದ್ರೆ ಅವ್ರು ಯಾವಾಗಲೂ ಬಿಳಿ ಸೀರೆ ಉಡ್ತಿದ್ರು, ಕಾಟನ್ ಸೀರೆ ಉಡ್ತಾ ಇದ್ರು. ಸೊ ಅವಾಗ ಈಗಲೇ ಗೊತ್ತಾಗಿದ್ದು ನನಗೆ ಅವ್ರ ಬಗ್ಗೆ ತಿಳ್ಕೊಂಡು ಬಂದಾಗ. ಅವರು ಹುಟ್ಟಿದ್ದು ಆಂಧ್ರ, ಮಾತೃಭಾಷೆ ತೆಲುಗು, ಬೆಳೆದಿದ್ದು ಚೆನ್ನೈ. ಬಟ್ 18 ಭಾಷೆಗಿಂತ ಹೆಚ್ಚು ಭಾಷೆಗಳನ್ನು ಮಾಡಿದ್ದಾರೆ. ಮತ್ತೆ ಹೊರದೇಶದ ಸಿನಿಮಾ ಶ್ರೀಲಂಕಾ ಭಾಷೆಯಲ್ಲೂ ಹಾಡ್ಬಿಟ್ಟಿದ್ದಾರೆ ಅವರು. ಇವಾಗ ಅವರು ಹುಟ್ಟಿದ್ದು ಆಂಧ್ರದಲ್ಲಾದ್ರು ಅವರು ಸೊಸೆಯಾಗಿ ಮೈಸೂರಿಗೆ ಬಂದವರು. ಇಲ್ಲೇ ಅಂತ್ಯವಾಗಬೇಕು ಅಂತ ಅವರೊಂದು ಆಸೆ ಕೂಡ ಇತ್ತು. ಸೊ ಇದ್ರ ಬಗ್ಗೆ ಅಂದ್ರೆ ಮೈಸೂರು, ಕರ್ನಾಟಕದ ಬಗ್ಗೆ ನನಗೆ ಒಬ್ಬ ಕನ್ನಡಿಗಳಾಗಿ ಒಂಥರ ರೋಮಾಂಚನಗೊಳ್ಳುವಂಥ ಒಂದು ಕ್ಷಣ ಇದು. ಯಾಕಂದ್ರೆ ಅಂಥ ಮೇರು ವ್ಯಕ್ತಿತ್ವ, ಅಂಥ ಮೇರು ಗಾಯಕಿ ನಮ್ಮ ಊರಿನಲ್ಲಿ ಬಂದು ಒಂದು ಲೀನವಾಗ್ತಾರೆ ಈ ಪಂಚಭೂತಗಳಲ್ಲಿ ಅಂತಂದ್ರೆ ಅದು ನಾವು ಪಡ್ಕೊಂಡು ಬಂದ ಪುಣ್ಯ. ಸೊ ಇಲ್ಲೆಲ್ಲೋ ತಾಯಿ ಆಶೀರ್ವಾದ ನಮ್ಗೆಲ್ರಿಗೂ ಇದೆ. ಅದರಿಂದನೇ ಅವರು ಇಲ್ಲಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಇದಿಷ್ಟು ತಾರಾ ಅನುರಾಧ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಮೈಸೂರು.